ವಿಶಿಷ್ಟ ಒಬ್ಬ ನಾಯಕ ದೇವರಾಜ ಅರಸರ ನಂತರ ಅವ್ರು ಎತ್ತರಕ್ಕೆ ಬರ್ತಾರೋ ಗೊತ್ತಿಲ್ಲ, ನನಗೆ ಆ ಮಾತನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಬ್ಬ ಒಳ್ಳೆ ನಾಯಕ, ಬರೋ ಸಾಧ್ಯತೆಗಳಿದ್ದಾವೆ. ಅವ್ರಿಗೆ ಇವತ್ತು ಮನವರಿಕೆ ಆಗಿದೆ, ಹೌದಪ್ಪ ನಾವು ಕರ್ನಾಟಕದಲ್ಲೇ ಇದೇ ರೀತಿ ಹೋದ ನಾವು ಅಧಿಕಾರನ ಕಳ್ಕೊಳ್ತೀವಿ ಅಂತೇಳಿ. ಅದಕ್ಕೆ ಡಿ ಕೆ ಶಿ ಅವರು ಇದು ಚಿಂತನೆ ಮಾಡಬೇಕಾಗ್ಯದ. ಎದ್ದ ತಕ್ಷಣ ವಿಷಯ ಮಾತಾಡೋದ್ರಲ್ಲಿ ಏನೂ ಇಲ್ಲ. ಈಗ ಹೆಂಗೋ ಒಬ್ಬ ತಮ್ಮ ಸಂಪುಟ ವಿಸ್ತರಣೆ ಆಗೇ ಆಗ್ತದೆ. ಅದರಲ್ಲಿ ಅವ್ರಿಗೆ ಬೇಕಂತವ್ರು ಇವ್ರಿಗೆ ಬೇಕಂತ ಹೇಳಿ ಕುಡ್ಕೊಂಡು ಹೊಸದು ಹೊಳಿದು ಆಗುವಂಥದ್ದು. ಅದು ತೊಗೊಂಡು ಇದ್ದ ಅಧಿಕಾರ ಅಂತ ಈಗ ಕಸ್ಕೊಳ್ಳೋದಿಲ್ಲ. ಡಿ ಸಿ ಎಮ್ನಿಂದ ಇವಾಗ ಡಿ ಸಿ ಎಮ್ಗೆ ಎಷ್ಟು ಪೋಸ್ಟ್ಗಳ್ರಿ, ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರ ಜೊತೆಗೆ ಉಪಮುಖ್ಯಮಂತ್ರಿ ಇದ್ದಾರೆ, ಅದ್ರ ಜೊತೆಗೆ ನೀರಾವರಿ ಅದ ರೀ, ಅದ್ರ ಜೊತೆಗೆ ಬೆಂಗಳೂರು ಅದ. ಎಷ್ಟು ಪೋಸ್ಟ್ ಕೊಡೋದು ಇವರಿಗೆ? ಇಷ್ಟಿದ್ರು ಇನ್ನೂ ಸಮಾಧಾನ ಇಲ್ಲ. ನಾನು ಸಿ ಎಮ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ಕಾಲಾಗಿ ಇವರು ನಮ್ಮ ಮುಖ್ಯಮಂತ್ರಿಗಳು ಸಹಿತ ಇಲ್ಲ ನಾನು ಬಿಡೋದಿಲ್ಲ, ನನಗೆ ಸಿ ಎಮ್ ಅಂತ ಕೊಡೋದ್ರಿಂದ ಜನ ಇವತ್ತು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇವರಿಬ್ಬರು ಬದಲಾಗಿ ಏನಪ್ಪ ಇವರು ಎಂಥ ನಾಯಕರು ಅಂತೇಳಿ. ಮತ್ತು ಅದರಲ್ಲಿ ಇಂಥ ಒಂದು ಪ್ರಸಂಗ ಬಂದಾಗ ಏನು ಒಂದು ಈ ಸಂದರ್ಭದಲ್ಲಿ ಖರ್ಗೆ ಅವ್ರು ಹೇಳಿದಂಥ ಒಂದು ಮಾತು ಏನದಲ್ಲ, ಎಲ್ಲಪ್ಪ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ, ಸಿ ಎಮ್ ನೋ ಚೇಂಜ್ ಅನ್ನುವಾಗ ಮಾತಾಡಿದ್ದರಿಂದಾಗೆ ಹುರುಪುಗೊಂಡಂಥ ಅದನ್ನು ಸ್ಫೂರ್ತಿ ಪಡೆದಂಥ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಆ ಯೋಜನೆಗಳು ಏನು ಮಾಡಿದಿರಿ, ಎಂತ ಮಾಡಿದಿರಿ ಅನ್ನೋದು ಎನ್ಕ್ವೈರಿ ಸ್ಟಾರ್ಟ್ ಮಾಡಿದ್ದಾರೆ. ಮಾಡಲೇಬೇಕಾದ್ದು. ಯಾಕಂದ್ರೆ ಅಧಿಕಾರಶಾಹಿ ವರ್ಗ ಇವ್ರು ಜಗಾಡ್ತಿದ್ರೆ ಭಾಳ ಉತ್ತಮ ರೀ. ಸಿ ಎಮ್ ಸಲುವಾಗಿ ಡಿ ಸಿ ಎಮ್ ಸಲುವಾಗಿ ಈಗ ಜಾಡ್ತಾ ಇದ್ದಾರಲ್ಲ, ಇಂಥವಾದ್ರೆ ಭಾಳ ಉತ್ತಮ. ಅವ್ರಿಗೆ ಆರಾಮ್ ಬರೋದು, ವಾರದಾಗ 5 ದಿವ್ಸ ಬರ್ತಿರ್ತಾರೆ, ಅದ್ರಾಗ ಮತ್ತೆ ತಪ್ಪಿಸ್ತಿರ್ತಾರೆ. ಮಧ್ಯಾಹ್ನ ಊಟಕ್ಕೆ ಹೋದ್ರೆ ಒಂದು ಬರೋದ 11-12 ಬರ್ತಾರೆ, ಬಂದು ಕುತ್ತಂಗ ಮಾಡ್ತಾರೆ, 1-2 ಓಡಿ ಹೋಗ್ತಾರೆ. ಮತ್ತು ಸಾಯಂಕಾಲ ಬಂದರು ಬರ್ಲಿಕ್ಕಿಲ್ಲ, ರಜೆ ಅದಾರ, ಸ್ಪಾಟ್ ವಿಸಿಟ್ ಅದ, ಅಲ್ಲದ ಇಲ್ಲದ, ಒಂದು ಟೇಬಲ್ ಕೆಳಗಂದು ಹೇಳೋ ಅವಶ್ಯಕತೆಯೂ ಇಲ್ಲ. ಇಂಥ ಒಂದು ಅಧಿಕಾರಶಾಹಿ ವರ್ಗವನ್ನು ಕಟ್ಟಿಕೊಂಡು ಒಂದು ಒಳ್ಳೆಯ ಆಡಳಿತ